ನಮಸ್ಕಾರ ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಕೂಡ ಜಿರಳೆಗಳ ಕಾಟ ಜಾಸ್ತಿ ಆಗಿದೆಯಾ? ಹಾಗಿದ್ರೆ ಬನ್ನಿ ವೀಕ್ಷಕರೇ, ನಾನು ಇವತ್ತು ತೋರಿಸುವಂಥ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮನೆಯಲ್ಲಿ ಜಿರಳೆ ಕಾಟ ಕಡಿಮೆ ಆಗುತ್ತೆ. ಕಿಚನ್ನಲ್ಲಿ ಆಗ್ಬೋದು, ಮತ್ತು ಬೆಡ್ರೂಮ್ನಲ್ಲಿ ಎಲ್ಲಾದರೂ ಕೂಡ ಜಿರಳೆಗಳ ಕಾಟ ಒಂದು ಕಾಣಿಸಿದ್ರೆ ಒಂದಕ್ಕಿಂತ ಜಾಸ್ತಿನೇ ಬರ್ತಾ ಹೋಗುತ್ತೆ. ಅದು ಯಾವ ರೀತಿ ಅಂದರೆ, ಒಂದು ಜಿರಳೆ ಮನೆಯಿಂದ ಹೊರ ಓಡಿಸಿದ್ರೆ ಒಂದಕ್ಕಿಂತ ಜಾಸ್ತಿ ಜಿರಳೆಗಳೇನಾಗುತ್ತೆ ಅಂದರೆ ಮನೆಯಲ್ಲಿ ತತ್ತಿಗಳು ಇಟ್ಟೋಗಿರುತ್ತೆ. ಆ ತತ್ತಿಗಳು ಮತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜಿರಳೆಗಳು ಹುಟ್ತಾ ಹೋಗುತ್ತೆ. ಅದು ನಿಮ್ಮ ಮನೆಯಲ್ಲಿ ಹಾಗೆ ಎಲ್ಲ ಕಡೆ ತಿರುಗ್ತಾ ಹೋಗುತ್ತೆ. ಏನಾದರೂ ತಿನ್ನೋ ಚೀಸು ಕೂಡ ನೀವು ತೆರೆದಿಟ್ಟರೆ ಅದ್ರ ಮೇಲೆ ಕೂಡ ಹಾಗೆ ತಿರುಗಿದ ಮೇಲೆ ನೀವು ಹಾಗೆ ತಿಂದುಬಿಟ್ರೆ ನಿಮಗೂ ಕೂಡ ಆರೋಗ್ಯ ಕೂಡ ಹಾಳಾಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ನಿಮಗೂ ಕೂಡ ಜಿರಳೆಗಳಿಂದ ದೊಡ್ಡ ಉಪಾಯ ನಿಮಗೂ ಕೂಡ ತೋರಿಸ್ಬಿಡ್ತೀನಿ. ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಮನೇಲಿ ಜಿರಳೆಗಳ ಕಾಟ ತಪ್ಪು ಹೋಗುತ್ತೆ ನೋಡಿ. ಹಾಗಾಗಿ ನಾನು ಜಿರಳೆಗಳಿಗೆ ಒಂದು ದೊಡ್ಡ ರಾಮಬಾಣ ಏನಪ್ಪ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಬೆಳ್ಳುಳ್ಳಿ ತೊಗೊಂಡಿರೋದು. ಬೆಳ್ಳುಳ್ಳಿ ಚೆನ್ನಾಗಿ ಗೀಚೋದ್ರಲ್ಲಿ ಗೀಚ್ಕೋಬೇಕು. ನಿಮ್ಮ ಹತ್ರ ಕೂಡ ಈ ರೀತಿ ಗೀಚೋದಿದ್ದೇ ಇರುತ್ತೆ, ಅದರಲ್ಲಿ ಗೀಚ್ಕೋಬೋದು. ಇಲ್ಲಾಂದರೆ ನೀವು ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ ಸಣ್ಣವಾಗಿ ನೀವು ಕೂಡ ಈ ರೀತಿ ಕುಟ್ಕೊಂಡು ತೊಗೋಬೋದು. ಇಲ್ಲಾಂದರೆ ಈ ರೀತಿ ಗೀಚೋದಿದ್ದರೆ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಗೀಚೋದ್ರಿಂದ ಗೀಚ್ಕೊಂಡ್ರೆ ಸಪ್ಪೆ ಮೇಲ್ಗಡೆ ಬಂದುಬಿಡುತ್ತೆ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗೀಚಿ ಕೆಳಗಡೆ ಪ್ಲೇಟಲ್ಲಿ ಬಿದ್ದಿರುತ್ತೆ ನೋಡಿ. ಅದು ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ರೀತಿ ನೋಡಿ, ಈ ರೀತಿ ಗೀಚ್ತೀವಲ್ಲ, ಸ್ಮೆಲ್ ಮಾತ್ರ ತುಂಬಾ ಜಾಸ್ತಿ ಬರುತ್ತೆ. ಕುಟ್ಟೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸ್ಮೆಲ್ ಬರುತ್ತೆ. ಇದು ತುಂಬಾ ಸ್ಮೆಲ್ ಬರಬೇಕು, ಆ ರೀತಿ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಗೀಚ್ತಾ ಇರೋದು. 2 ಬೆಳ್ಳುಳ್ಳಿ ತೊಗೊಂಡಿರೋದು. ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳ ಕಾಟ ಅಲ್ಲಿದೆಯಲ್ವ ಅಲ್ಲಿ ನೋಡಿಕೊಂಡು ನಾನು ಇದು ಮದ್ದು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನೀವು. ಇವಾಗ ನಾನು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನೀಗ ಮೆಣಸು ತೊಗೊಳ್ತೀನಿ. ಒಂದು ಮೆಣಸು ಅಂದರೆ ಒಂದು 10ರಿಂದ 12 ಮೆಣಸು ತೊಗೋಬೋದು ಚೆನ್ನಾಗಿ. ಇವಾಗ ನೋಡಿ, ಇಲ್ಲಿ ಮೆಣಸು ತೊಗೊಂಡಿದ್ದೀನಿ. ಈ ರೀತಿ ನಿಮ್ಮ ಹತ್ರ ಮೆಣಸಿದ್ರೆ ಮೆಣಸು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೆಣಸಿನ ಪೌಡ್ರ್ ಇದ್ದೇ ಇರುತ್ತೆ ಪ್ಯಾಕೆಟ್ ಕೂಡ, ಅದು ಪೌಡ್ರ್ ಕೂಡ ಬಳಸ್ಕೋಬೋದು. ನನ್ನ ಹತ್ರ ಮೆಣಸಿನ ಪೌಡ್ರ್ ಇಲ್ಲ, ಹಾಗಾಗಿ ನಾನು ಇದು ಮೆಣಸು ಚೆನ್ನಾಗಿ ದಪ್ಪ ದಪ್ಪವಾಗಿ ಕುಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಆಪ್ಷನಲ್ಲಿ ಮೆಣಸಿನ ಪೌಡ್ರ್ ಹಾಕೋಬೋದು, ಚೆನ್ನಾಗಿರುತ್ತೆ ಆ ರೀತಿ ಕೂಡ ಹಾಕ್ಕೊಂಡ್ರೆ. ಇವಾಗ ನಾನು ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ ಚಚ್ಕೊಂಡು ಹಾಕ್ಕೊಂಡಿರೋದು. ಇವಾಗ ಇಷ್ಟು ಹಾಕ್ಕೊಂಡು ನಾವು ಏನು ಮಾಡಬೇಕಂತ ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಜಿರಳೆಗಳಿಗೆ ಇಷ್ಟವಾಗುವುದು ಏನಂದರೆ, ನಾನೀಗ ಸ್ವಲ್ಪ ಅದಕ್ಕೆ ಏನು ಹಾಕ್ಕೊಳ್ತೀನಿ ಅಂದರೆ ಸಕ್ಕರೆ ಪುಡಿ. ಜಿರಳೆಗಳಿಗೆ ಸಕ್ಕರೆ ಪುಡಿ ಅಂದರೆ ತುಂಬಾ ಇಷ್ಟಪಡ್ತಾರೆ, ಇಷ್ಟಪಟ್ಟು ಬಂದುಬಿಡ್ತವೆ. ಆಮೇಲೆ ತಿನ್ನೋದಕ್ಕೆ ಹೋದರೆ ಅದಕ್ಕೊಂದು ಏನಾಗುತ್ತೆ ಅಂದರೆ, ಇದು ತಿಂದ ತಕ್ಷಣ ಅವು ಉರಿತಾ ಮತ್ತೆ ಅದೇನಾಗುತ್ತೆ, ಹೊಟ್ಟೆ ಉರಿತಾ ಸ್ಟಾರ್ಟಾಗಿ ಅದು ಹೊರಗಡೆ ಮನೆಯಿಂದ ಹೊರ ಹೋಗಿ ಸತ್ತು ಬಿಡುತ್ತೆ ನೋಡಿ, ಆ ರೀತಿ ನೋಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಟೂತ್ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಟೂತ್ಪೇಸ್ಟ್ ಅದಕ್ಕಂದರೆ ಟೂತ್ಪೇಸ್ಟು ಸ್ಮೆಲ್ಲು ಮತ್ತು ಇವೆಲ್ಲ ಗೊತ್ತಾಗಬಾರ್ದು ಅವ್ರಿಗೆ ಜಾಸ್ತಿ, ಅದಕ್ಕಾಗಿ ಬೆಳ್ಳುಳ್ಳಿ ಸ್ಮೆಲ್ ಅದು ಬಂದುಬಿಡುತ್ತಲ್ವ, ಅದು ಏನಾಗುತ್ತೆ ಅಂದರೆ ಸ್ಮೆಲ್ ಬಂದರೆ ತಿನ್ನೋದಿಲ್ಲ. ಅವ್ರಿಗೊಂಥರ ಟೇಸ್ಟಿಯಾಗಿರಬೇಕು, ಆ ರೀತಿಯಾಗಿ ಮಾಡಿಟ್ರೆ ನಾವು ಬಂದು ತಿಂದ ತಕ್ಷಣ ಒಂದು ಮನೆಯಲ್ಲಿ ಸತ್ತು ಹೋಗುತ್ತೆ, ಇಲ್ಲಾಂದರೆ ಹೊರಗಡೆ ಹೋಗಿ ಸಾಯುತ್ತೆ ನೋಡಿ. ಈ ರೀತಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಎಲ್ಲನೂ ಕೂಡ ಮಿಶ್ರಣ ಕಲಿಸ್ಕೊಂಡ್ಬಿಡಿ ಪೂರ್ತಿ ಎಲ್ಲನೂ ಕೂಡ. ನಾವು ರಾತ್ರಿ ಇಡೀ ಕಿಚನಲ್ಲಿ ಎಷ್ಟು ಕಾಯ್ತಾ ಇದ್ದರೂ ಕೂಡ ಜಿರಳೆಗಳ ಕಾಟ ತಪ್ತಾನೆ ಇಲ್ಲ. ಅಂದರೆ ಈ ರೀತಿ ನೀವು ಮಾಡಿ ರಾತ್ರಿ ಗ್ಯಾಸ್ ಕಟ್ಟಿ ಮೇಲೆ ಮತ್ತು ಎಲ್ಲೆಲ್ಲಿ ಜಿರಳೆಗಳ ಕಾಟ ಜಾಸ್ತಿ ಇರುತ್ತಲ್ವ, ಅಲ್ಲ ರೌಂಡ್ ಉಳ್ಳೆಗಳ ಥರ ಮಾಡಿಕೊಂಡು ಇಟ್ಕೋಬೋದು. ನಾನು ನೋಡಿ, ಇಟ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲನೂ ಪೂರ್ತಿ ಕ್ಲೀನಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ನೀವು ಹಾಗೆ ಕಿಚನ್ ಕೂಡ ಜಾಸ್ತಿನೇ ಗಲೀಜಿಟ್ಕೊಂಡ್ರೆ ಆ ಜಿರಳೆಗಳ ಕಾಟ ತಪ್ಪೋದಿಲ್ಲ, ಹಾಗೆ ಬರ್ತಾನೆ ಇರುತ್ತೆ. ಎಷ್ಟು ಕ್ಲೀನ್ ಇಡ್ತೀವಲ್ಲ ಅಷ್ಟು ಜಿರಳೆಗಳ ಕಾಟ ತಪ್ಪುತ್ತೆ ನೋಡಿ. ನಾನು ಇಲ್ಲೆಲ್ಲ ಚೆನ್ನಾಗಿ ಕ್ಲೀನೆಲ್ಲ ಮಾಡಿಕೊಂಡು ಈಗ ನಾನು ಇದು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲೆಲ್ಲಿ ಜಾಸ್ತಿ ಜಿರಳೆಗಳು ಬರ್ತಾ ಇರುತ್ತೆ, ಓಡಾಡ್ತಾ ಇರ್ತಾರೆ, ಅಲ್ಲೆಲ್ಲ ಇಟ್ಕೋಬೇಕು. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಒಂದು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಜಿರಳೆಗಳ ಕಾಟ ಸತ್ತೋಗುತ್ತೆ, ಮತ್ತೊಂದು ಸರ್ತಿ ಬರೋದೇ ಇಲ್ಲ ನೋಡಿ. ಖಂಡಿತವಾಗಿ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾನೆ. ಧನ್ಯವಾದಗಳು.